ನಮಸ್ಕಾರ ಸ್ನೇಹಿತರೆ. ವಾಯ್ಸ್ ಆಫ್ ಕೃಷಿ ಯೂಟ್ಯೂಬ್ ಚಾನಲ್‌ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವಿವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಒಂದು ಮಹತ್ವದ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಯೋಜನೆ ನಮ್ಮ ಸಮಾಜದಲ್ಲಿನ ಹೆಣ್ಣು ಮಕ್ಕಳ ಸ್ಥಾನಮಾನವನ್ನ ಹೆಚ್ಚಿಸಲಿಕ್ಕೆ ಮತ್ತು ಅವರ ಭವಿಷ್ಯಕ್ಕೆ ಭದ್ರತೆ ನೀಡಲು ರೂಪಿಸಲಾಗಿದೆ. ಹಾಗಿದ್ರೆ ಆ ಯೋಜನೆ ಯಾವುದು ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ? ಆ ಯೋಜನೆ ಬೇರೆ ಯಾವುದು ಅಲ್ಲ, ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆ. ಹಾಗಾದ್ರೆ ಈ ಯೋಜನೆ ಅಂದ್ರೆ ಏನು? ಇದರಿಂದ ಏನೆಲ್ಲ ಲಾಭ ಇದೆ ಮತ್ತು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ವಿವರವಾಗಿ ನಾವು ತಿಳ್ಕೊಳ್ಳೋಣ ಬನ್ನಿ. ಭಾಗ್ಯಲಕ್ಷ್ಮಿ ಯೋಜನೆಯ ಮುಖ್ಯ ಉದ್ದೇಶಗಳು ಈ ರೀತಿಯಾಗಿವೆ. ಮೊದಲನೆಯದಾಗಿ, ಬಡತನ ರೇಖೆಗಿಂತ ಕೆಳಗಿರುವ ಅಂದ್ರೆ ನಾವಿವಾಗ ಏನ್ ಕರಿತೀವಿ BPL ಕಾರ್ಡ್ ಹೋಲ್ಡರ್ಸ್ ಅಂತಹ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನವನ್ನ ಪ್ರೋತ್ಸಾಹಿಸೋದು. ಎರಡನೇದಾಗಿ, ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸೋದು. ಮೂರನೆಯದಾಗಿ, ಆರ್ಥಿಕವಾಗಿ ದುರ್ಬಲ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಭದ್ರತೆ ನೀಡಿ ಅವರ ಬದುಕನ್ನ ಸ್ವಾವಲಂಬಿಯಾಗಿಸೋದು. ಈಗ ಈ ಯೋಜನೆಯಿಂದ ಸಿಗುವ ಲಾಭಗಳೇನು ಅಂತ ನೋಡೋಣ. ಈ ಯೋಜನೆಯಡಿ ಮಗುವಿಗೆ ಪ್ರತಿ ವರ್ಷ 25,000 ರೂಪಾಯಿಗಳವರೆಗೂ ಆರೋಗ್ಯ ವಿಮೆ ಸೌಲಭ್ಯ ಸಿಗುತ್ತೆ. ಇದು ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲ್ಲ. ಪೋಷಕರಿಗೆ ಅಪಘಾತವಾದ್ರೆ 1,00,000 ರೂಪಾಯಿ ಮತ್ತು ಮಗು ಮೃತಪಟ್ಟರೆ 42,500 ರೂಪಾಯಿ ಪರಿಹಾರ ಕೂಡ ಸಿಗುತ್ತೆ. ಈ ಯೋಜನೆ ಹೆಣ್ಣು ಮಗುವಿನ ಶಿಕ್ಷಣಕ್ಕೂ ಬೆಂಬಲ ನೀಡುತ್ತೆ. 1ರಿಂದ 10ನೇ ತರಗತಿಯವರೆಗೆ ಪ್ರತಿ ವರ್ಷ ತರಗತಿಗನುಗುಣವಾಗಿ 300ರಿಂದ 1,000 ರೂಪಾಯಿಗಳವರೆಗೂ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ, ಹೆಣ್ಣು ಮಗು 18 ವರ್ಷಕ್ಕೆ ಕಾಲಿಟ್ಟಾಗ ಆ ಮಗುವಿಗೆ 34,751 ರೂಪಾಯಿಗಳ ಬೃಹತ್ ಮೊತ್ತವನ್ನ ನೀಡಲಾಗುತ್ತೆ. ಇದು ಅವರ ಭವಿಷ್ಯಕ್ಕೆ ಒಂದು ದೊಡ್ಡ ಬೆಂಬಲ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ಯೋಜನೆಯ ಲಾಭವನ್ನ ಎಲ್ಲಾ ಹೆಣ್ಣು ಮಕ್ಕಳು ಪಡಿಬಹುದಾ? ಇಲ್ಲ, ಅದಕ್ಕೂ ಕೂಡ ಕೆಲವು ಅರ್ಹತೆಗಳನ್ನ ನಾವು ಪೂರೈಸಬೇಕಾಗುತ್ತೆ. ಹಾಗಿದ್ರೆ ಈ ಯೋಜನೆಯ ಲಾಭ ಪಡೆಯಲು ಯಾವ್ಯಾವ ಅರ್ಹತೆಗಳನ್ನ ಪೂರೈಸಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ಹೆಣ್ಣು ಮಗು BPL ಕುಟುಂಬಕ್ಕೆ ಸೇರಿರ್ಬೇಕು. ಮಾರ್ಚ್ 31ರ ನಂತರ ಅಂದ್ರೆ 2006ರ ನಂತರ ಜನಿಸಿರ್ಬೇಕು. ಮಗುವಿಗೆ 1 ವರ್ಷ ತುಂಬುವ ಮೊದಲೇ ಯೋಜನೆಗೆ ನೋಂದಾಯಿಸ್ಕೊಳ್ಬೇಕು. ಒಂದು ಕುಟುಂಬದಲ್ಲಿ ಗರಿಷ್ಠ 2 ಹೆಣ್ಮಕ್ಳಿಗೆ ಮಾತ್ರ ಈ ಲಾಭ ಸಿಗುತ್ತೆ. ಮತ್ತು ಮಗುವಿಗೆ 18 ವರ್ಷ ತುಂಬುವ ಮುಂಚೆ ಯಾವುದೇ ಕಾರಣಕ್ಕೂ ಮದ್ವೆನ ಮಾಡಬಾರ್ದು. ಹಾಗಾದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ? ನೀವು ಭಾಗ್ಯಲಕ್ಷ್ಮಿ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಇಲ್ಲ ಅಂತ ಅಂದ್ರೆ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅರ್ಜಿ ಫಾರ್ಮ್ನ ಪಡಿಬಹುದು. ಅರ್ಜಿಯನ್ನ ಭರ್ತಿ ಮಾಡಿ ಅಗತ್ಯ ದಾಖಲೆಗಳಾದ BPL ಕಾರ್ಡ್, ಮಗುವಿನ ಜನನ ಪ್ರಮಾಣ ಪತ್ರ, ಪೋಷಕರ ವಿಳಾಸ ಮತ್ತು ಆದಾಯದ ವಿವರಗಳು ಹಾಗೂ ಬ್ಯಾಂಕ್ ಖಾತೆಯ ವಿವರಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಈ ಯೋಜನೆ ನಿಜಕ್ಕೂ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಒಂದು ಭಾಗ್ಯ ತರುವಂತ ಯೋಜನೆಯಾಗಿದೆ. ಈ ಯೋಜನೆ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ. ಈ ಯೋಜನೆಯಿಂದ ನಮ್ಮ ಕರ್ನಾಟಕದಲ್ಲಿನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಕಲಿಯುವಂತಾಗ್ಲಿ, ಅವರ ಜೀವನವನ್ನ ಅವರೇ ಸದೃಢವಾಗಿ ರೂಪಿಸ್ಕೊಳ್ಳುವಂತಾಗ್ಲಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.